ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್. ಫ್ರೆಂಡ್ಸ್, ಮತ್ತೆ ನೋಡಿ, ನಮ್ಮ ಯಾದಗಿರಿ ಜಿಲ್ಲೆಯಿಂದ ಆರೋಗ್ಯ ಇಲಾಖೆ ಒಳಗಡೆ DHO ಆಫೀಸ್ ವತಿಯಿಂದ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಅದರ ಜೊತೆಗೆ ಹುದ್ದೆಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಈ ಲ್ಯಾಬ್ ಟೆಕ್ನಿಷಿಯನ್ ಆದವರಿಗೆ ಮತ್ತು ಫಾರ್ಮಸಿಸ್ಟ್ ಕೋರ್ಸ್ಗಳು ಕಂಪ್ಲೀಟ್ ಆದವರಿಗೆ ಒಂಥರ ಉದ್ಯೋಗದ ಜಾತ್ರೆ ಅಂತ ಹೇಳ್ಬೋದು. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಹುದ್ದೆಗಳನ್ನು ಭರ್ತಿ ಮಾಡ್ಕೊತಾ ಇರುವಂಥದ್ದು. ಈಗಾಗಲೇ ಸುಮಾರು ವಿಡಿಯೋಗಳನ್ನು ಕೂಡ ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ವಿಡಿಯೋದಲ್ಲಿ ನಾನು ಯಾದಗಿರಿ ಜಿಲ್ಲೆಯಲ್ಲಿ ಬರುವಂತಹ DHO ಆಫೀಸ್ ವತಿಯಿಂದ ಮತ್ತೆ ಫಾರ್ಮಸಿಸ್ಟ್ ಕೋರ್ಸು ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ಆದವರಿಗೆ ಹುದ್ದೆಗಳನ್ನು ರಿಲೀಸ್ ಮಾಡಿದ್ದಾರೆ. ಈ ನೀವು ವೆಬ್ಸೈಟ್ ಬೇಕಂದರೂ ಕೂಡ ನಾನು ನಿಮಗೆ ಲಿಂಕನ್ನು ಕೂಡ ಪ್ರೊವೈಡ್ ಮಾಡಿಕೊಡ್ತೀನಿ. ಹೇಗೆ ಹೋಗಬೇಕು, ಎಲ್ಲಿ ಹೋಗಬೇಕಂತೂ ಕೂಡ ಹೇಳ್ತೀನಿ. ಇಲ್ಲಿ ಹುದ್ದೆಗಳು ಯಾವೆಲ್ಲ ಇದ್ದಾವೆ, ಎಷ್ಟು ಹುದ್ದೆಗಳನ್ನು ಕೊಡಲಾಗಿದೆ ಮತ್ತು ಅದಕ್ಕೆ ಏನೆಲ್ಲ ಮಾಹಿತಿ ಇದೆ, ಕೊನೆ ದಿನಾಂಕ ಯಾವಾಗಿದೆ ಅನ್ನೋದನ್ನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಕೂಡ ಜಾಯ್ನ್ ಆಗಿ ನಿಮಗೇನಾದರೂ ಸ್ಕ್ರೀನ್ಶಾಟ್ ಬೇಕಾಗಿತ್ತು, ಲಿಂಕ್ ಬೇಕಾಗಿತ್ತು ಅಂತಂದರೆ ನಾನು ನಿಮಗೆ ಶೇರ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಆದೇಶ ಬಂದಿರುವಂಥದ್ದು ಇದು 8/7/2026 ಬಂದಿದೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಇವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಯಾದಗಿರಿ ಜಿಲ್ಲೆ, ಇಲ್ಲಿ 11 ಫಾರ್ಮಸಿಸ್ಟ್ ಹುದ್ದೆಗಳು ಮತ್ತು 15 ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗಳನ್ನು ಇವರು ಕರೀತಿದ್ದಾರೆ. ಗುತ್ತಿಗೆ ಆಧಾರದ ಮೇಲೆ ಇರುತ್ತೆ. ಆರೋಗ್ಯ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಇವರು ಭರ್ತಿ ಮಾಡ್ಕೊತಾ ಇದ್ದಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಈ 11 ಫಾರ್ಮಸಿಸ್ಟು 15 ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗಳನ್ನು ನೀವು ಈಗಾಗಲೇ ಅವರು ಕೊಟ್ಟಿದ್ದರು. ಮತ್ತೇನು ಮಾಡಿದ್ದಾರೆ ಅಂತಂದರೆ, ಯಾದಗಿರಿ ಈ ವೆಬ್ಸೈಟಿಗೆ ಹೋಗಿ ನೀವು ಏನು ಮಾಡಬೇಕಂದ್ರೆ 18ನೇ ತಾರೀಕಿನ ಒಳಗಾಗಿ 9 ರಿಂದ 18 ತಾರೀಕಿನ ಒಳಗೆ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್. 9 ರಿಂದ 18 ತಾರೀಕಿನ ಒಳಗಾಗಿ ಹೋಗಿ ನೀವು ಇಲ್ಲಿ ಈ ಲಿಂಕಿಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕಾಗಿದೆ. ಓಕೆನಾ? ಇದು ಮಾಹಿತಿ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಬರ್ತೀನಿ ಇವಾಗ ವೆಬ್ಸೈಟ್. ನೋಡಿ ಫ್ರೆಂಡ್ಸ್, ಈ ವೆಬ್ಸೈಟ್ ಇದು. ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ಕೊಟ್ಟಿರುವಂಥದ್ದು ನೇಮಕಾತಿ ಬಗ್ಗೆ ಪ್ರಕಟಣೆ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಬಂದಾಗ ನಿಮ್ಗೆ ಇಲ್ಲಿ ನೋಡಿ, ಲ್ಯಾಬ್ ಟೆಕ್ನಿಷಿಯನ್ದವ್ರ ಲಿಂಕ್ ಬೇರೆ ಇದೆ, ಫಾರ್ಮಸಿಸ್ಟ್ದವ್ರಿಗೆ ಲಿಂಕ್ ಬೇರೆ ಇದೆ. ನೀವು ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದರೆ ಲ್ಯಾಬ್ ಟೆಕ್ನಿಷಿಯನ್ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಡೀಟೇಲ್ ಎಲ್ಲ ಬರುತ್ತೆ. ಓಕೆ, ಇದರಲ್ಲಿ ಕಂಪ್ಲೀಟ್ ನೀವು ಫಿಲ್ ಮಾಡ್ಕೋಬೇಕಾಗುತ್ತೆ. ಅಪ್ಲೋಡ್ ಕೂಡ ಇದೆ ನೋಡಿ, ಇಲ್ಲಿ ಅಪ್ಲೋಡ್ ಇದೆ. ಓಕೆ, ಪಾಸ್ಪೋರ್ಟ್ ಸೈಜ್ ಫೋಟೋ, SSLC PUC ಮಾರ್ಕ್ಸ್ ಕಾರ್ಡ್ ಒಂದೇ ಮರ್ಜಲ್ಲಿ ಮಾಡಿರಬೇಕು. PDF ಅನ್ನು ಮರ್ಜಿ ಮಾಡಿ ಅಪ್ಲೋಡ್ ಮಾಡಬೇಕು. ಗೊತ್ತಿಲ್ಲ ಅಂದರೆ ನೆಟ್ ಸೆಂಟ್ರಿಗೆ ಹೋಗ್ರಿ. ಸೊ ಈ ಒಂದು PDF ಅನ್ನು ನೀವು ಏನು ಮಾಡಬೇಕಾಗುತ್ತೆ, ರೆಡಿ ಮಾಡಿಕೊಂಡು ಅಪ್ಲಿಕೇಶನನ್ನು ಫಿಲ್ ಮಾಡಬೇಕಾಗುತ್ತೆ.